ಅಂತ ಹೇಳಿದ್ರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಂದ್ರೆ ನಮ್ಮ ಏನು ತುಮಕೂರು ಗ್ರಾಮಾಂತರದಲ್ಲಿರುವಂಥ ನಮ್ಮ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳ ಕ್ರಮಗಳಿಗೆ ಕರೆದಿದ್ದೇನೆ. ಸುಮಾರು ತುಮಕೂರು ಗ್ರಾಮಾಂತರ ತುಮಕೂರು ನಗರದಲ್ಲಿ ಟೋಟಲ್ ಆಗಿ ಸುಮಾರು 10,000 ಮಕ್ಕಳು ಮೇಲ್ಪಟ್ಟು ಮಕ್ಕಳುಗಳು ಇವತ್ತು ಅಂಗನವಾಡಿಯಲ್ಲಿ ನಮ್ಮ ಎಲ್ಲ ಅಂಗನವಾಡಿಯಲ್ಲಿ ಮಕ್ಕಳುಗಳನ್ನು ನಾವು ಆರೈಕೆ ಮಾಡೋಣ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು 3 ತಿಂಗಳಿಂದ ಅಂಗನವಾಡಿ ಮಕ್ಕಳಿಗೆ ಊಟ ಕೊಡೋಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ. ಅಂಗನವಾಡಿಗಳಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನಿದೆ ಪರಿಸ್ಥಿತಿ ಅಂತ ನೋಡೋಣ ಹೋದಂಥ ಸಂದರ್ಭದಲ್ಲಿ ಅಂಗನವಾಡಿಗೆ ಫುಡ್ ಸಪ್ಲೈ ಆಗಿಲ್ಲ. ಅಂದ್ರೆ ಒಂದು ಕಾಗದ ಬರೀತಾರೆ ಇವರು ನಮ್ಮ ಅಧ್ಯಕ್ಷರು MSPC ತುಮಕೂರು ಗ್ರಾಮಾಂತರ ಮತ್ತೆ ನಗರ ಗೂಳೂರು ಹತ್ರ ಒಂದಿದೆ. ಆಗಸ್ಟ್ 2024ರಲ್ಲಿ ಒಂದು ಕಾಗದ ಬರೀತಾರೆ. ಕೊಡ್ತೀರಾ ಕಾಗದ ಕೊಡ್ತಾರೆ. ಈಗ ಇನ್ನೊಂದು ಉಲ್ಲೇಖ ಹಾಕಿ ದಿನಾಂಕ ಕಚೇರಿ ಪತ್ರದ 17/8/2024 ಉಲ್ಲೇಖ ಮಾಡ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ತುಮಕೂರು ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಆಗಸ್ಟ್ 2026 ಮಹಿಳೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ಸರಬರಾಜು ಮಾಡಲು ದಿನಾಂಕ 5/8/2024ರಂದು ಕಚೇರಿಯಿಂದ ಫಲಾನುಭವಿಗಳ ಪಟ್ಟಿ ನೀಡಲಾಗಿತ್ತು. 2024ರಂದು MSPಗೆ ಭೇಟಿ ನೀಡಿ ಪರಿಶೀಲಿಸಿ ತಕ್ಷಣ ಆಹಾರ ಸರಬರಾಜು ಮಾಡಲು ತಿಳಿಸಿದರೂ ಸಹ ಇದುವರೆಗೂ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡಿರುವುದಿಲ್ಲ. ಇದರಿಂದ ಆಹಾರ ಸರಬರಾಜಿನಲ್ಲಿ ವಿಳಂಬವಾಗಿದ್ದು ಕೂಡಲೇ ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳ ದೃಷ್ಟಿಯಿಂದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಲು ಹೋಗಿದೆ. ಅಂದ್ರೆ ಮಕ್ಕಳಿಗೂ ಊಟ ಕೊಡೋದಕ್ಕೆ ಏನು ಅಂಗನವಾಡಿ ಕೇಂದ್ರದಲ್ಲಿದೆ ಅದಕ್ಕೂ ಹಣ ಕೊಡೋಕ್ಕೆ ಹಣ ಇದ್ದರೆ ಈ ಸರ್ಕಾರ ದಿವಾಳಿ ಆಗಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಅಂಗನವಾಡಿ ಕೇಂದ್ರದಲ್ಲಿ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗಿನ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ ಮೇಲೆ ಈ ಇಲಾಖೆ ಮೊದಲ ಕರ್ಮ ಹಿಡಿದು ಅಲ್ಲಿಗೆ ಹೋಗಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಲ್ಲೂ ಕೂಡ ಕಳಬೇರಿಕೆ ಇದೆ. ಗುಣಮಟ್ಟದ ಆಹಾರ ಸರಬರಾಜು ಆಗ್ತಾ ಇಲ್ಲ. ನಾನಿವತ್ತು ಈ ಏನು ಮಕ್ಕಳ ಊಟದಲ್ಲಿ ಫ್ರಾಡ್ ಆಗ್ತಾ ಇದೆ, ಇದು ಕೇಂದ್ರ ಸರ್ಕಾರ 60% ಹಣ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ಬಡವರ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇರುತ್ತೆ, ಮನೆಯಲ್ಲಿ ಕಷ್ಟ ಇರುತ್ತೆ ಅಂತೇಳಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿರೋದು. ಆದರೆ ಇವತ್ತು ಮಕ್ಕಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾದ್ಮೇಲೆ ಹೆಸರು ಕಾಳಾಗಲಿ, ಚಿಕ್ಕಿ ಆಗಲಿ, ಆಮೇಲೆ ಆಗಲಿ, ಬೆಲ್ಲ ಆಗಲಿ, ಸೋಯಾಬೀನ್ ಆಗಲಿ, ಅಕ್ಕಿ ಆಗಲಿ, ಗೋಧಿ ಆಗಲಿ, ಎಣ್ಣೆ ಆಗಲಿ, ಸಕ್ಕರೆ ಆಗಲಿ ಎಲ್ಲವೂ ಕಲಬೆರಕೆಯಲ್ಲಿ ಇವತ್ತು ಕೂಡಿದೆ. ಮೊದಲು ಒಬ್ಬರು DC ಅವರು ಚೇರ್ಮನ್ ಇರ್ತಿದ್ರು, DHO ಅಲ್ಲಿ ಇರ್ತಿದ್ರು, EO ಇರ್ತಿದ್ರು, ಮತ್ತೆ CEO ಇರ್ತಾ ಇದ್ರು. ಇವರೆಲ್ಲರೂ ಆದ್ಮೇಲೆ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು. ಮಕ್ಕಳಿಗೆ ಏನು ಊಟವನ್ನ ಸರಬರಾಜು ಮಾಡ್ತಾರೆ ಅಂಗನವಾಡಿಗೆ, ಅದು ಲ್ಯಾಬ್ಗೆ ಹೋಗ್ಬೇಕಾಗಿತ್ತು. ಲ್ಯಾಬ್ ಇಂದ ರಿಪೋರ್ಟ್ ಬರಬೇಕಾಗಿತ್ತು. ಆ ಲ್ಯಾಬ್ ಇಂದ ರಿಪೋರ್ಟ್ ಬಂದ್ಮೇಲೆ ಸರ್ಟಿಫೈ ಆದ್ಮೇಲೆ DHO ಅವರು, DC ಅವರು, CDP ಅವರು, CDP ಆದ್ಮೇಲೆ DD ಇರ್ತಾರೆ, ಡೆಪ್ಟಿ ಡೈರೆಕ್ಟರ್ ಫಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇವರೆಲ್ಲರೂ ಒಂದು ಕಮಿಟಿ ಇದ್ದು ಆ ಕಮಿಟಿ ಮುಖಾಂತರ ಅಪ್ರೂವಲ್ ಆದ್ಮೇಲೆ ಅವರಿಗೆ ಬಿಲ್ ಅನ್ನ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ತಂತು, ಮಹಿಳಾ ಸಬಲೀಕರಣ ಆಗಬೇಕು ಅಂತೇಳಿ ಮಹಿಳಾ MSPC ಅಂದ್ರೆ ಮಹಿಳಾ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೊಡಕ್ಷನ್ ಸೆಂಟರ್ ಅಂತ ಒಂದು ಸ್ವಸಹಾಯ ಸಂಘವನ್ನ ರಚನೆ ಮಾಡ್ಕೊಂಡು, ಅಂದ್ರೆ ಹೆಣ್ಮಕ್ಳಿಗೆ ಇದನ್ನ ಈ ಸ್ವಸಹಾಯ ಸಂಘಕ್ಕೆ ನೇರವಾಗಿ ಈ ಹಣವನ್ನ ಕೊಡಬೇಕು. ಅವರು ಈ ಹೆಸರು ಕಾರ್ಡ್ ಇರ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರವನ್ನ ಅಂಗನವಾಡಿಗೆ ಕೊಡಬೇಕು ಅಂತ ಒಂದು ಕಾನೂನನ್ನ ಮಾಡ್ತೀವಿ. ಯಾವುದೇ ಸರ್ಕಾರದಲ್ಲಿ ಎಲ್ಲವೂ ಹಳ್ಳ ಹಿಡಿದಿದೆ. ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಇನ್ನೊಂದು 3 ತಿಂಗಳು ಹೋದ್ರೆ ಸಂಬಳ ಅಲ್ಲ. ಈಗ ಅಂಗನವಾಡಿ ಮಕ್ಕಳು, ಬಡವ್ರ ಮಕ್ಕಳು ಕೊಡೋಕ್ಕೂ 4-5 ತಿಂಗಳಾಗಿದೆ ಪೇಮೆಂಟ್ ಕೊಡ್ತೀವಿ. ಗೊತ್ತಿಲ್ಲ ನಿಮಗೆ. ನಾನು ಯಾರೋ ಈ ತಮಿಳುನಾಡು ಕಂಪನಿಯವ್ರಿಗೆ ಫೋನ್ ಮಾಡಿದಾಗ ಆ ಥರ ಹೇಳ್ತಾರೆ, 5 ತಿಂಗಳಾಗಿದೆ ಹಣ ಕೊಟ್ಟು ಅಂತೇಳಿ. ಅದಕ್ಕೆ ಅಂಗನವಾಡಿ ಮಕ್ಕಳು ಕೊಡೋಕ್ಕೂ ಹಣ ಇಲ್ಲ ಆದ್ಮೇಲೆ ಈ ಸರ್ಕಾರ ದಿವಾಳಿ ಎದ್ದೋಗಿದೆ.
ಸರ್ಕಾರದಲ್ಲಿ 1 ರೂಪಾಯಿ ಕೆಲಸ ಆಗ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಹತಾಶ ಹೊಂದಿದ್ದಾರೆ.